ದೇವಾಲಯನ ಊರೊಳಗ ಊರದ ದೇವಾಲಯ ಅಂತಾನೆ ಹೆಸರು. ಅಲ್ಲಿ ಒಂದು ಕೆರೆ ಒಳಗ ಅವ್ರ ಗಂಡ ಹೆಂಡತಿ ಇಬ್ರು, ಗಂಡ ಹೆಂಡತಿ. ಆಕಿ ವಿಶೇಷ ಅಂದ್ರ ಅವ್ರ ಆಕಿ ಗಂಡ ಅವ್ರ ಏನ್ ಮಾಡಿರ್ತಾರ ದತ್ತನ ಮಾವ್ರ ಕೊಡಕ್ ಹೋಗಿ ದತ್ತನ ಸಾಕ್ಷಾತ್ಕಾರ ಮಾಡ್ಕೊಂಡು ನಾನ ಹೊಳೆ ಹುಟ್ಟು ಬರ್ಲಿಕ್ಕೆ ಚಿಂತೆ ಮಾಡ್ಲಿಕ್ಕೆ ಕೊಡ ನಿನ್ ಹೊಟ್ಟಾಗ ಹುಟ್ಟಿ ನಿನ್ ಉದ್ಧಾರ ಮಾಡ್ತೀನಿ ಅಂತ ಹೇಳ್ತಾರ. ಆದ್ರ ಅವಂಗ ಅವ್ರ ಸ್ಥಿತಿ ಒಳಗಿರೋರಿಗೆ ಈ ತಾಯಿ ಗರ್ಭದಿಂದ ಬಂದ ಅವ್ರು ಋಣ ಇಟ್ಕೊಂಡು ಬಂದಿರೋದಿಲ್ಲ, ಅವ್ರು ಆಟ ಬೇರೆ ಇರ್ತಾರ. ಈಕಿ ಇಲ್ಲಿ ಏನಾಗ್ತದ, ಅವನ ಹೆಂಡತಿ ಹೊಟ್ಟಿಲ್ ಆಗ್ತಾಳ. 8 ತಿಂಗಳಾಗಿರ್ತಾವ ಆಲ್ರೆಡಿ. 8 ತಿಂಗಳ ಅಲ್ಲೊಂದು ಏನೋ ಜಾತ್ರೆ ವೆಂಕಟರಮಣ ನವರಾತ್ರಿ ಟೈಮ್ದಾಗ ಆ ಕೆರೆ ಒಳಗೆ ಸ್ನಾನ ಮಾಡ್ಲಿಕ್ಕೆ ಅಂತ ಹೋಗ್ತಾರೆ. ಗಂಡ ಹೆಂಡತಿ ಸ್ನಾನ ಮಾಡ್ಲಿಕ್ಕೆ ಹೋಗ್ತಾರೆ. ಸ್ನಾನ ಮಾಡಿ ಬರುದ್ರ ಸ್ನಾನ ಮಾಡಿ ಹೊರಗೆ ಬರೋದ್ರೆ ಗರ್ಭ ಇರೋದಿಲ್ಲ, ಗರ್ಭ ಎಲ್ಲ ಹೋಗ್ಬಿಟ್ಟಿರ್ತದ. ಗರ್ಭ ಅಂದ್ರೆ ಇದಾಗಿರುದಿಲ್ಲ, ಹೊಟ್ಟೆ ಹೋಗಿರೋದು, ಪಟ್ಟೆ ಇರುದಿಲ್ಲ. ನಾರ್ಮಲ್ ಹೆಣ್ಮಳಾಗಿರ್ತಾಳ ಆಕೆ. ಏನಪ್ಪಾ ಗರ್ಭ ಪಾತಾಗ್ಯದ, ಡಿಸ್ಚಾರ್ಜ್ ಆಗಿರಲ್ಲ. ಗರ್ಭ ಪಾತಾಗಿಲ್ಲ, ಗರ್ಭ ಗುಪ್ತ ಆಗಿಬಿಡ್ತ. ಎಲ್ಲಿ ಹೋದ್ ಗರ್ಭ? ಅವಾಗ ಒಬ್ರು ಮಹಾರಾಜರು ಬರ್ತಾರಲ್ಲಿ. ಮಹಾರಾಜರು ಬಂದ್ರು, ಅವ್ರಿಗೆ ದತ್ತ ಅಲ್ಲಿ ಹೇಳ್ತಾನೆ, ನೀವು ನಾನು ಬೆಟ್ಟ ಆಗ್ಬೇಕಾರದ ಅಲ್ಲಿ ಪ್ರಕಟ ಏನು ನಾನು ಬೆಟ್ಟ ಆಗು ಅಂತ ಹೇಳ್ಕಳಿಸಿರ್ತಾರ. ಅವ್ರು ಬಂದು ಈಕೆ ಅಳುದು ನೋಡಿ ಯಾಕೆ ಅಂದಾಗ ಇಲ್ಲ ಹಿಂಗಾಗ್ಯದ. ಅವ್ರೇನಿಲ್ಲ ಇಲ್ಲಿ ದರ್ಬಾರಿಂದ ಕರ್ಕೊಂಡ್ ಬಂದು ಒಂದು 6 ವರ್ಷದ ಹುಡುಗಾಗಿ ವೆಂಕಟರಮಣಂದು ನವರಾತ್ರಿ ನಡೀತಿರ್ತದ ಇಲ್ಲಿ. ಆ ಮಂಟಪದಾಗ ಬಂದು ಕೂತ್ ಬಿಟ್ಟಿರ್ತಾನ 6 ವರ್ಷದ ಹುಡುಗ. ಮಕ್ಕಳು ಬೇರೆ ಏನಿಲ್ಲ, ಬಟಾಬಲ್ಲಿ ಬಂದು ಕೂತ್ ಬಿಟ್ಟಿರ್ತಾನ. 6 ವರ್ಷದ ಹುಡುಗ ಕೂತಿರ್ತಾನ. ಅವಾಗ 6 ವರ್ಷ ಇರ್ತಾರ. ಅವಾಗ ಅವನ ಇರೋದು ನೋಡಿ ಅವಂಗೆಲ್ಲರೂ ಆನಂದಿ ಮಹಾರಾಜ್ ಅಂತಾರೆ. ಆನಂದವಾಗಿರೋದಕ್ಕೆ ಆನಂದಿ ಮಹಾರಾಜ್, ಅದಕ್ಕೆ ಆನಂದಿ